ಓ ನಮಸ್ಕಾರ ಮಾರ್ರೆ. ನಮ್ಮ ಕರಾವಳಿ ಉತ್ಸವ ಎಟ್ ಅಶ್ವವೇಗ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪಲ್ಲವಿ ಭಟ್. ಕಾರವಾರದಿಂದ ಕಾಸರಗೋಡಿನ ತನಕ ಇರುವ ಕರಾವಳಿ ಪ್ರದೇಶದ ಸಂಸ್ಕೃತಿ, ಕಲೆ, ಸಾಹಿತ್ಯ, ಸಂಗೀತ, ಆಹಾರ ಪದ್ಧತಿ ಎಂದು ನಶಿಸಿ ಹೋಗಬಾರದು, ಅದನ್ನ ಮುಂದುವರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇದೇ ತಿಂಗಳ 25ರಂದು ಬೆಂಗಳೂರಿನಲ್ಲಿ ಕರಾವಳಿ ಒಕ್ಕೂಟ ಬೆಂಗಳೂರು ವತಿಯಿಂದ ನಮ್ಮ ಕರಾವಳಿ ಉತ್ಸವ ಆಯೋಜನೆ ಮಾಡಲಾಗಿತ್ತು. ಕರಾವಳಿಗರ ಸಮ್ಮೇಳನ ಆಗೋದರ ಜೊತೆಗೆ ವಿವಿಧ ಬಗೆಯ ಆಟದ ಸ್ಪರ್ಧೆ, ರಂಗೋಲಿ, ಹಗ್ಗಜಗ್ಗಾಟ, ಹುಲಿವೇಷ, ನಗೆ ಹಬ್ಬ, ನಗೆ ಬುಗ್ಗೆ ಹೀಗೆ ವಿವಿಧ ಕಾರ್ಯಕ್ರಮಗಳನ್ನ ಜೊತೆಗೂಡಿಸಿ ಗಣ್ಯಾತಿ ಗಣ್ಯರ ಮಧ್ಯದಲ್ಲಿ ನಮ್ಮ ಕರಾವಳಿ ಉತ್ಸವ ಜರುಗಿತು. ಇಲ್ಲಿ ಇದ್ದಂತಹ ಆಹಾರ ಮೇಳ, ರುಚಿಕರ ಕರಾವಳಿ ತಿಂಡಿ ಮಾರುವ ಮತ್ತು ಅದೆಲ್ಲ ಟೇಸ್ಟ್ ಮಾಡಿದ ಜನರನ್ನ ನಮ್ಮ ರಿಪೋರ್ಟರ್ ಅಕ್ಷತಾ ಕುಲಕರ್ಣಿ ಮಾತನಾಡಿಸಿದ್ದಾರೆ. ಬನ್ನಿ ಕರಾವಳಿಗರು ಏನೇನ್ ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ಕರ್ನಾಟಕ ಬ್ಯಾಂಕಿನ ವತಿಯಿಂದ ನಾನು ಮಾತಾಡ್ತಾ ಇದ್ದೇನೆ. ನಮ್ಮ ಚೇರ್ಮನ್ ಅವರು ಇಲ್ಲೇ ಬಂದಿದ್ದಾರೆ. ನಮಗೆ ಒಂದು ಹೆಮ್ಮೆಯ ವಿಚಾರ, ಏಕೆಂತಂದರೆ ಕರಾವಳಿಯ ಒಂದು ಕಂಪನ್ನು ನಾವು ಇಲ್ಲಿ ಬೆಂಗಳೂರಿಗೆ ತರ್ತಾ ಇದ್ದೇವೆ. ಈ ಹಿಂದೆಯೂ ಕೂಡ ನಾವು ಕಂಬಳವನ್ನು ನೋಡಿದ್ದೇವೆ. ಬೆಂಗಳೂರಿನಲ್ಲಿ ಒಂದು ಕಂಬಳ ಆಗಿತ್ತು ಒಂದು 2 ತಿಂಗಳ ಹಿಂದೆ. ಭಾಳ ವಿಜೃಂಭಣೆಯಿಂದ ಆದಂಥ ಒಂದು ಕಂಬಳ ಅದು. ಅದರ ನಂತರ ಈಗ ನಡೀತಿರುವಂಥ ಕರಾವಳಿ ಉತ್ಸವ ಮತ್ತಷ್ಟು ನಮಗೆ ಹೆಮ್ಮೆಯ ವಿಚಾರ ಅಂತಂದರೆ ಅದು ಎಲ್ಲ ಕಲೆ, ಕಾರವಾರದಿಂದ ಕಾಸರಗೋಡಿನವರೆಗೂ ಎಲ್ಲ ಒಂದು ಪ್ರಮುಖ ಜಾನಪದವನ್ನು ಇಲ್ಲಿಗೆ ತಂದು ಇಲ್ಲಿಯ ಜನರಿಗೆ ಅದನ್ನು ತೋರಿಸ್ತಾ ಇದ್ದಾರೆ ಅಂತಂದರೆ ಇದರಿಷ್ಟ ಹೆಮ್ಮೆಯ ವಿಚಾರ ನಮಗೆ ಬೇರೇನಿಲ್ಲ. ಆದ್ದರಿಂದ ಇಂಥ ಉತ್ಸವಗಳು ಸದಾ ನಡೀತಾ ಇರಲಿ, ಬೆಂಗಳೂರಿನ ಜನತೆಗೆ ನಮ್ಮ ಕರಾವಳಿಯ ಕಂಪನ್ನು ಬೀರಲಿ ಅಂತ ಹೇಳ್ತಾ ನಾನು ನನ್ನೆರಡು ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಕರಾವಳಿ ಉತ್ಸವದಲ್ಲಿ ನಾವು ಮೊದಲಿಂದಲೂ ಭಾಗಿಯಾಗಿದ್ದೇನೆ. ನಾನು ದಕ್ಷಿಣ ಕನ್ನಡದವನೇ. ಪರಶುರಾಮ ಸೃಷ್ಟಿಯ ಕರಾವಳಿ ಅಂತ ಹೇಳಿದ್ರೆ ದೇಶದಲ್ಲಿ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲೇ ಇಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಪ್ಲೇಸ್. ಎಲ್ಲ ರೀತಿಯ ಕೊಡುಗೆಯನ್ನು ಕೊಟ್ಟಿರುವಂಥ ಒಂದು ಭೂಮಿ ಅದು ಒಂದು ಶ್ರೇಷ್ಠವಾದ ಭೂಮಿ. ಬೇರೆ ಎಲ್ಲ ದೇಶದಲ್ಲಿ ಎಲ್ಲ ಕಡೆಯವರು ಏನೇನೋ ಎಲ್ಲ ಕೊಟ್ಟಿರ್ತಾರೆ, ಆದರೆ ನಮ್ಮ ದಕ್ಷಿಣ ಕನ್ನಡ, ಅದು ನಮ್ಮ ಕರಾವಳಿಯ ಜನರು, ನಮ್ಮ ಜನರ ಕೊಡುಗೆ ಉಂಟಲ್ಲ, ಅದು ಅಪಾರವಾದದ್ದು. ಎಲ್ಲ ಕ್ಷೇತ್ರದಲ್ಲೂ, ವಿದ್ಯೆಯಲ್ಲಿ ಆಗಲಿ, ಆರ್ಟ್ನಲ್ಲಿ ಆಗಲಿ, ಸ್ಪೋರ್ಟ್ಸ್ನಲ್ಲಿ ಆಗಲಿ, ಯಾವ ಕ್ಷೇತ್ರ ಬೇಕಾದ್ರೆ ತಗೊಳ್ಳಿ, ಉದ್ಯಮಿಯಲ್ಲಿ ನಿಮಗೆ ಗೊತ್ತಿರೋ ಹಾಗೆ 5 ಬ್ಯಾಂಕ್, ನ್ಯಾಷನಲೈಸ್ ಬ್ಯಾಂಕ್ ಆ್ಯಂಡ್ ಔಟ್ ಆಫ್ ಈಗ ಒಂದು ಬ್ಯಾಂಕ್ ನಮ್ಮದು ಕರ್ನಾಟಕ. ಇವರು ನಮ್ಮ ಕರ್ನಾಟಕ ಬ್ಯಾಂಕಿನ ಚೇರ್ಮನ್. ಇವರು ಇಡೀ ನಮ್ಮ ದೇಶದಲ್ಲಿ ದಕ್ಷಿಣ ಕನ್ನಡ ಕರ್ನಾಟಕ ಬ್ಯಾಂಕ್ ಪ್ರೈವೇಟ್ ಬ್ಯಾಂಕಲ್ಲಿ 100 ವರ್ಷ ಆಗಿರುವಂಥದ್ದು ಒಂದೇ ಬ್ಯಾಂಕ್. ಇದು ನಮ್ಮೆಲ್ಲರ ಹೆಮ್ಮೆ. ಕರ್ನಾಟಕ ಬ್ಯಾಂಕ್ ಉಂಟಲ್ಲ, ಇದು ನಮ್ಮೆಲ್ಲರ ಹೆಮ್ಮೆ. ಇದು 3 ವರ್ಷದಲ್ಲಿ ಪ್ರೈವೇಟ್ ಬ್ಯಾಂಕ್, ತುಂಬ ಪ್ರೈವೇಟ್ ಬ್ಯಾಂಕ್ಗಳು 100 ವರ್ಷ ಆಗಿಲ್ಲ. ಕರ್ನಾಟಕ ಬ್ಯಾಂಕ್ 100 ವರ್ಷ ಪ್ರೈವೇಟ್ ಬ್ಯಾಂಕಲ್ಲಿ ಆಗಿರುವಂಥದ್ದು ಬಹುಮುಖ್ಯವಾದ್ದು. ಅದು ನಮ್ಮ ಕರಾವಳಿಯ ಹೆಮ್ಮೆ. Very happy to note that the Karavali Utsava is being conducted in Bangalore. The entire coast is a mishmash of various languages and culture. Generally, people when they come away from it, they tend to forget it, and especially the second generation. So it is essential that the entire culture of the coastal Karnataka is made known to the younger generation as also to people of other areas. I wish the Utsava a very great success, and I hope they continue to do it every year. ಈ ಭಾಗದಲ್ಲಿ ಮೊದಲ ಬಾರಿ ನಡೀತಾ ಇದೆ. ಇದೆಲ್ಲ ಭಾಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಕಾಸರಗೋಡಿನಿಂದ ಕರಾವಳಿವರೆಗೂ ಇರುವಂಥ ಎಲ್ಲ ಕರಾವಳಿ ಪ್ರಿಯರಿಗೆ ಅವ್ರಿಗೆ ಬೇಕಾದಂಥ ತಿಂಡಿ ತಿನಿಸು, ಇಲ್ಲಿ ನಡೆಯೋ ಕಾರ್ಯಕ್ರಮಗಳು, ಊರಿನಲ್ಲಿ ಏನೇನು ನಡೀತದೆ ಅದನ್ನೆಲ್ಲ ಇಲ್ಲಿ ಲೈವ್ ಆಗಿ ತೋರಿಸ್ತಾ ಇದ್ದಾರೆ. ಭಾಳ ಕಷ್ಟ ಬಿಟ್ಟು ಇದನ್ನು ಮಾಡ್ತಾ ಇದ್ದಾರೆ. ಇಂಥವು ಹೆಚ್ಚಾಗಿ ಊರಿನ ಜನರಿಗೆಲ್ಲ ಒಳ್ಳೆಯದಾಗಲಿ. ವೀಕ್ಷಕರೇ, ಈಗ ನಾನು ದ ಬೀಚ್ ಹೌಸ್ ಕೂಡ್ಲಾ ಕುಸಿನ್ಗೆ ಬಂದಿದ್ದೇನೆ. ತುಂಬ ವೆರೈಟಿ ಆಗಿರುವಂಥ ಫುಡ್ ಇಲ್ಲಿದೆ. ಬನ್ನಿ ಅವರು ಯಾವ ರೀತಿ ಜೋಶಲ್ಲಿದ್ದಾರೆ ಅಂದರೆ ಅದೇ ಜೋಶಲ್ಲಿ ಅವ್ರ ಜೊತೆ ಮಾತಾಡೋಣ. ಹೇಳಿ, ಹೇಗೆ ಅನಿಸ್ತಾ ಇದೆ ಕರಾವಳಿ ಉತ್ಸವ? ಸೊ ನಾವು ಫಸ್ಟ್ ಟೈಮ್ ಮಾಡ್ತಿರೋದಿದ್ದು. ಸೊ ವಿ ಆರ್ ಆಲ್ ಎಂಪ್ಲಾಯೀಸ್ ಫ್ರಮ್ ಮಂಗಳೂರು ನಾವು, ಬಟ್ ಇಲ್ಲಿ ಕೆಲಸ ಮಾಡ್ತಿದ್ದೀವಿ. ಸೊ ನಮ್ಮ ಕಲ್ಚರ್ ಬಗ್ಗೆ ಇದೊಂದು ಪ್ರೋಗ್ರಾಮ್ ಆಗ್ತಿದೆ ಅಂತ ಗೊತ್ತಾಯಿತು. ಸೊ ನಾವೆಲ್ಲ ಸೇರಿಬಿಟ್ಟು ಒಂದು ಮಾಡೋಣ, ಇಲ್ಲಿ ಆ್ಯಕ್ಚುಲ್ ಜನರಿಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿ. ನೀವು ಆ್ಯಕ್ಚುಲಿ
ಏನು ಕೆಲಸ ಮಾಡ್ತೀರಿ? ನಾವೆಲ್ಲ ಟ್ಯಾಕ್ಸ್ ಪ್ರೊಫೆಷ್ನಲ್ಸ್ ಡಿಫ್ರೆಂಟ್ ಕಂಪನೀಸಲ್ಲಿ ಇದ್ದೀವಿ. ಸೊ ಎಲ್ಲ ಎಲ್ಲ ಮಂಗಳೂರವರೇ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲ ಇದ್ದೀವಿ. ಎಲ್ಲ ಸೇರಿಬಿಟ್ಟು ಒಂದು 2 ವೀಕ್ಸಿಂದ ಪ್ಲಾಟಿಂಗ್ ಎಲ್ಲ ಮಾಡಿಬಿಟ್ಟು ಮಂಗಳೂರಿಂದ ಹೈಯರ್ ಮಾಡಿದ್ದೀವಿ ಕುಕ್ಕನ್ನು. ಸೊ ಎಕ್ಸ್ಪೆನ್ಸಸ್ ಎಲ್ಲ ನಾವು ನೋಡ್ಕೋತಿದ್ದೀವಿ. ಸೊ ನಮ್ಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು, ತುಂಬ ಖುಷಿ ಆಗ್ತಿದೆ. ಬ್ರಾಹ್ಮಿನ್ಸ್ ಕೆಫೆ ಅಂತ ನಮ್ಮದು ಬ್ರಿಗೇಡಲ್ಲಿ ಒಂದು 2 ರೆಸ್ಟೋರೆಂಟ್ ಇದೆ, ವಿ ಪುರಮಲ್ಲಿ ಒಂದು ರೆಸ್ಟೋರೆಂಟ್ ಇದೆ. ಸೊ ಈವೆಂಟ್ಸ್ ಎಲ್ಲ ನಾವು ಆರ್ಗನೈಸ್ ಮಾಡ್ತೀವಿ. ಎಸ್ಪೆಷಲಿ ಕರಾವಳಿ ಸ್ಟೈಲಲ್ಲಿ ಯಾವುದು ಈವೆಂಟ್ಸ್ ಇದೆಯೋ ಅದನ್ನು ನಾವು ಆರ್ಗನೈಸ್ ಮಾಡ್ತಾಯಿದ್ದೀವಿ. ನಾವು ಕರಾವಳಿಯಲ್ಲಿ ಮಂಗಳೂರು ಬಜ್ಜಿ ಅಂತಾರೆ, ಗೋಳಿ ಬಜ್ಜಿ ಮಂಗಳೂರು ಸ್ಟೈಲಲ್ಲಿ ಆನಿಯನ್ ಪಕೋಡ ಮತ್ತು ಮಂಗಳೂರು ಸ್ಟೈಲ್ ಬಜ್ಜಿ ಈ ಥರ ಐಟಮ್ಸ್ ಮಾಡ್ತೀವಿ. ಹಾಗೂ ಇಡ್ಲಿ, ಕೊಟ್ಟೆ ಕಡುಬು ಈ ಥರ ಮಂಗಳೂರು ಐಟಮ್ ಏನಿದೆಯೋ ಅದನ್ನೆಲ್ಲ ಮಾಡ್ತೀವಿ ನಾವು. ಅಲ್ಲ, ಕರಾವಳಿ ಉತ್ಸವ ನಮಗೆ ಭಾರಿ ಹೆಮ್ಮೆ ಆಗ್ತದೆ. ಯಾಕಂದರೆ ನಾವು ಕರಾವಳಿಯಿಂದ ಇಲ್ಲಿ ಬಂದು ದುಡಿಮೆ ಮಾಡ್ತಾ ಇದ್ದಾಗ ನಾವು ಮಂಗಳೂರು ಜನಗಳು, ಕುಂದಾಪುರ ಜನರೆಲ್ಲ ಭೇಟಿ ಆಗೋದ್ರೆ ನಮ್ಗೆ ತುಂಬ ಖುಷಿ. ಯಾಕಂದರೆ ಇವತ್ತು ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ ಅಲ್ಲಿ ಮಂಗಳೂರಲ್ಲಿ ಇದ್ದಂಗೆ ಕುಂದಾಪುರಲ್ಲಿದ್ದಂಗೆ ಆಗ್ತಾ ಇದೆ. ನಮಗೆ ಆ ಅನುಭವ ನಮಗೆ ಬರ್ತಾ ಇದೆ. ಯಾಕಂದರೆ ಎಲ್ಲರ ಹತ್ರ ತುಳು ಮಾತಾಡ್ತೀವಿ, ಕನ್ನಡ ಮಾತಾಡ್ತೀವಿ, ಕುಂದಾಪುರದ ಹತ್ರ ಮಾತಾಡ್ತೀವಿ. ತುಂಬ ಹೆಮ್ಮೆ ಅನಿಸ್ತದೆ ನಮಗೆ. ಸೊ ಇದು ಕಂಟಿನ್ಯೂ ಹಿಂಗೆ ನಡೀತಾ ಇರಬೇಕು, ಎಲ್ಲ ಜಾಗದಲ್ಲೂ ನಡೀತಾ ಇದ್ದರೆ ಸೊ ನಮಗೆ ತುಂಬ ಖುಷಿ ಅದು. ಏನೇನು ನೋಡಿದ್ರಿ? ತುಂಬ ಚೆನ್ನಾಗಿದೆ. ಯೂಶ್ವಲಿ ನಾವು ನಮ್ಮ ಊರಲ್ಲಿ ನೋಡ್ತಾ ಇದ್ವಿ, ಇವತ್ತು ನಾವು ಬೆಂಗಳೂರಲ್ಲಿ ನೋಡ್ತಾ ಇದ್ದೀವಿ ಈ ಕಾರ್ಯಕ್ರಮ. ಬೆಳಿಗ್ಗೆಯಿಂದ ನಾನು ಗೋಳಿ ಬಜ್ಜಿ, ಆಮೇಲೆ ಬಂಗಡೆ ಮೀನು ಫ್ರೈ, ಕುಚ್ಚಕ್ಕಿ ಅನ್ನ, ಆಮೇಲೆ ನಮ್ಮ ಕುಂದಾಪುರ ಸ್ಟೈಲ್ ಕೋಳಿ ಸಾರು, ಇಡ್ಲಿ, ನೀರು ದೋಸೆ ಇದೆಲ್ಲ ತಿಂದ್ವಿ. ಆಮೇಲೆ ಈಗ ಹೋಳಿಗೆ ಬಂದು ನಿಂತಿದ್ದೀನಿ. ನೋಡ್ಲಿಕ್ಕೆ ಚೆನ್ನಾಗಿದೆ. ಒಂದು ಕಡೆ ಸ್ಟೇಜ್ ಪ್ರೋಗ್ರಾಮ್ ನಡೀತಾ ಇದೆ, ಇನ್ನೊಂದು ಕಡೆಗೆ ಬಾಯಿಗೆ ರುಚಿ ತರಿಸುವಂತಹ ಹೊಸ ಖಾದ್ಯಗಳನ್ನು ಮಾಡಿದ್ದಾರೆ, ಅದು ನಮ್ಮೂರು ಸ್ಟೈಲಲ್ಲಿ. ವೀಕ್ಷಕರು, ಇವತ್ತು ನಮ್ಮೊಟ್ಟಿಗೆ ಕವಿಶ್ ಅವರು ಇದ್ದಾರೆ, ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಆದ್ರೆ ಮೂಲತಃ ಕೂಡ್ಲ ಅವರು. ಕರಾವಳಿ ಉತ್ಸವ ಹೇಗೆ ಅನಿಸ್ತಾ ಇದೆ ಸರ್? ನಮಗೊಂದು ಖುಷಿ, ಏನಕ್ಕೆಂದರೆ ನಾವು ಮಂಗಳೂರವರು, ನಮ್ಮ ಮಂಗಳೂರಿನ ಸೊಗಡನ್ನು ಇಲ್ಲಿ ಬೆಂಗಳೂರಲ್ಲಿ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಸ್ಪೆಷಲಾಗಿ ನಮ್ಮ ಅಲ್ಲಿ ಆಟೋಟಗಳು, ಅಲ್ಲೇ ಸ್ಪೆಷಲ್ ಕ್ರೀಡೆಗಳು, ಗ್ರಾಮೀಣ ಕ್ರೀಡೆಗಳು ಅಥವಾ ಮಂಗಳೂರಿನ ಸ್ಪೆಷಲ್ ಊಟ ಅದನ್ನೆಲ್ಲ ಸವಿಲಿಕ್ಕೆ ನಮಗೆ ತುಂಬ ಇಷ್ಟ. ಅಂದರೆ ಪ್ರತಿ ಸಲನೂ ಕೂಡ ಕರಾವಳಿ ಉತ್ಸವದಲ್ಲಿ ನಾವು ಬಂದೇ ಬರ್ತೇವೆ. ಆ ಎಲ್ಲ ಸ್ವಾದಗಳನ್ನು ಕೂಡ ಇಲ್ಲಿ ಎಂಜಾಯ್ ಮಾಡ್ತೇವೆ. ಸ್ಪೆಷಲಾಗಿ ಇವತ್ತು ಇಷ್ಟು ಕ್ರೌಡಲ್ಲಿ ಕೂಡ ನಾವು ಬಂದು ಎಲ್ಲ ರೀತಿಯ ಸ್ಟಾಲ್ಗಳಲ್ಲಿ ಹೋಗಿ ಅಲ್ಲೇನು ಸ್ಪೆಷಲ್ ಇದೆ, ನಮ್ಮ ಊರಿನ ಮಂಗಳೂರು ಬಜ್ಜಿ ಅದೆಲ್ಲ ತಿನ್ನಲಿಕ್ಕೆ ಒಂಥರ ಖುಷಿ. ಪ್ಲಸ್ ಯಕ್ಷಗಾನ, ಗ್ರಾಮೀಣ ಕ್ರೀಡೆಗಳಾದ ಲಗೋರಿ ಆಗಿರ್ಬೋದು ಅಥವಾ ಬೇರೆ ಆಟೋಟ ಸ್ಪರ್ಧೆಗಳನ್ನು ನೋಡಿ ಅದರಲ್ಲೂ ಕೂಡ ಎಂಜಾಯ್ ಮಾಡುವಂಥದ್ದು ಅಥವಾ ಮಡಿಕೆ ಹೊಡೆಯೋದು ಅದೆಲ್ಲ ಇರ್ತದೆ. ಅದನ್ನು ನೋಡಲಿಕ್ಕೆ ಭಾರಿ ಖುಷಿ ಆಗ್ತದೆ ನನಗೆ. ಒಂದು ಕಡೆಯಲ್ಲಿ ಬೇರೆ ಬೇರೆ ಕರಾವಳಿ ತಿಂಡಿಗಳಿದೆ, ಮತ್ತೊಂದು ಕಡೆಯಲ್ಲಿ ಕರಾವಳಿಯವರು ಈ ಅಂಜಲ್ ಹೊರದ ಪರಿಮಳ ಬರ್ತಾ ಇದೆ. ಈ ಎರಡು ಕಾರಣಗಳಿಗಾಗಿ ಯಾವ್ದು ತಿನ್ನಬೇಕಂತ ಗೊತ್ತಿಲ್ಲ, ಯಾವುದಂತ ನೋಡಿ ತಿಂತೇನೆ. ವೈಭವ ಅಂಬು ಥರ ಇತ್ತಿದ್ದು ಕುಂದಾಪುರ ಬದಿ ಉತ್ಸವ ಎಲ್ಲ ಇಲ್ಲಿ ಮಾಡಿ ಕುಂದಾಪುರ ಬದಿ ಆಚಾರ ವಿಚಾರ ಎಲ್ಲ ತಗೊಬಂದು ಇಲ್ಲಿ ಮಾಡ್ತಿದ್ರು. ನಮಗೊಂದು ಅದು ಖುಷಿ. ಇಲ್ಲಿ ಎಷ್ಟೋ ಜನರಿಗೆ ನಮ್ಮ ಕರಾವಳಿ ಬಗ್ಗೆ, ಕುಂದಾಪುರ ಬಗ್ಗೆ ಅಷ್ಟೆಂತ ಗೊತ್ತಿಲ್ಲ. ಇಲ್ಲಿ ಬಂದು ಅಂತ ಅವರಿಗೆ ಒಂದು ಮೈಂಡಲ್ಲಿ ಒಂದು ಇಮೇಜ್ ಕ್ರಿಯೇಟ್ ಮಾಡ್ತಾರೆ. ಅದೊಂದು ಖುಷಿ ಇತ್ತು ನಮಗೆ. ನೋಡಿ, ನಮ್ಮ ಊರಿನವರು ಇಲ್ಲಿ ಸಿಕ್ಕಿದಾಗ ನಾವು ಅವರಿಗೆ ಒಂದು ಕರೆಯೋದು, ಎಲ್ಲಿದ್ರಿ ಮಾರ್ರೆ ಅಂತ. ಈಗ ಬೈಂದೂರು, ಕುಂದಾಪುರ ಆಗಿರ್ಬೋದು, ಎಲ್ಲಿದ್ರಿ ಅಂತ ಕೇಳ್ಬೋದು. ಹಾಗೆ ನಾವು ಉಡುಪಿ ಮತ್ತು ಮಂಗಳೂರು ಕಡೆಯವರು ಬಂದಾಗ ಎಲ್ಲಿ ಓಲುಲ್ಲರಿರೋ ಅಂತ ಹೇಳಿ ತುಳುವಲ್ಲಿ ಮಾತನಾಡಲಿಕ್ಕೆ ಉಂಟು. ಹಾಗೆ ಒಂದು ಒಳ್ಳೆ ಎಲ್ಲರನ್ನು ಮೀಟ್ ಮಾಡುವಂಥ ಒಂದು ಇವರು ನಮ್ಮ ಆತ್ಮೀಯರು, ಫ್ರೆಂಡು. ಸೊ ನಮ್ಮ ಊರಿನವರು. ಹಾಗೆ ಇಲ್ಲಿ ಆಯೋಜಕರು ಸಹ ತುಂಬ ಖುಷಿ ಆಯಿತು. ಒಳ್ಳೆ ಪ್ರೋಗ್ರಾಮು, ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೀವಿ, ಎಲ್ಲರೂ ಸಂತೋಷಪಟ್ಟಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಜನರ ಸ್ಪಂದನೆ, ಅವರ ಉತ್ಸಾಹ, ಕರಾವಳಿ ಕುರಿತು ಇರುವ ಗೌರವ, ಹೆಮ್ಮೆ ಹೇಗಿತ್ತು ಅಂತ. ನಮ್ಮ ಕರಾವಳಿ ಉತ್ಸವ ಎಷ್ಟು ಸ್ಮರಣೀಯ ಆಗಿತ್ತು ಅಂತ. ಹೀಗೆ ನಮ್ಮ ಕರುನಾಡಿನ ಪ್ರತಿಯೊಂದು ಭಾಗವು ಅತ್ಯಂತ ವಿಶೇಷ ಮತ್ತು ವಿಭಿನ್ನವಾಗಿರುತ್ತೆ. ಇಂತಹ ವಿಶಿಷ್ಟ ಸುದ್ದಿಗಳತ್ತ ಬೆನ್ನತ್ತಿ ಹೋಗುವುದೇ ನಮ್ಮ ವಾಹಿನಿಯ ಆದ್ಯ ಕರ್ತವ್ಯ ಆಗಿದೆ. ನಿಮಗೆ ನಮ್ಮ ಚಾನೆಲ್ನ ಕಂಟೆಂಟ್ ಇಷ್ಟ ಆಗಿದ್ದಲ್ಲಿ ಕೂಡಲೇ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗಾಗಿ ಈ ರೀತಿಯ ವಿಶೇಷ ಸುದ್ದಿ ಮಾಡ್ತಾನೆ ಇರ್ತೀವಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.